ಪಾರ್ಥಿವ ಶರೀರ ಬೌರಿಂಗ್ ಆಸ್ಪತ್ರೆಯಲ್ಲಿದೆ, ಶವಾಗಾರದಿಂದ ಸಿಜೆ ರಾಯ್ ಅವರ ಕುಟುಂಬಸ್ಥರು ತೆರಳಿದ್ದಾರೆ. ಸಂಧ್ಯೆಯ ಮೃತದೇಹ ನೋಡಿ ಕಣ್ಣೀರಿಡುತ್ತಲೇ ಪುತ್ರಿ ರಿಯಾ ರಾಯ್ ತೆರಳಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ. ಬೌರಿಂಗ್ ಆಸ್ಪತ್ರೆಗೆ ಈಗ ಅವರ ಕುಟುಂಬದವರೆಲ್ಲ ದುಬೈಯಲ್ಲಿ ನೆಲೆಸಿದ್ದವರು, ಅವರ ಕುಟುಂಬದವರು ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿರುವ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿದ್ದಾರೆ. ಅವರ ಮಗಳು, ಅವರ ಮಗ, ಅವರ ಧರ್ಮಪತ್ನಿ ಎಲ್ಲರೂ ಕೂಡ ಬಂದು ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ. ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿ ತೆರಳಿದ್ದಾರೆ. ಕುಟುಂಬದವರು ಬಹಳ ನೋವಿನಲ್ಲಿದ್ದಾರೆ. ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಕಣ್ಣೀರಿಡುತ್ತಲೇ ಬೌರಿಂಗ್ ಆಸ್ಪತ್ರೆಯಿಂದ ಹೊರಗಡೆ ಬಂದರು. ಐಟಿ ದಾಳಿಗೆ ಬೆದರಿ ಶೂಟ್ ಮಾಡ್ಕೊಂಡ್ರ, ತಾನೇ ತನ್ನ ಎದೆಗೆ ಶೂಟ್ ಮಾಡಿಕೊಂಡಿದ್ರ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಐಟಿ ದಾಳಿಗೆ ಬೆದರಿ ತನ್ನ ಎದೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಸಿಜೆ ರಾಯ್ ಅನ್ನುವ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ. ಸಿಜೆ ರಾಯ್ ಅವರು ಅಗರ್ಭ ಶ್ರೀಮಂತರಾಗಿದ್ರು. ಐಟಿ ದಾಳಿ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರ, ಇಂಥದ್ದೆಲ್ಲವೂ ಕೂಡ ಅನುಮಾನಗಳಿದ್ದಾವೆ. ಅವರ ಕುಟುಂಬದವರು ಈಗ ಸಿಜೆ ರಾಯ್ ಅವರ ಅಂತಿಮ ನಿಧನದ ವಿಚಾರ ಕೇಳಿ ದುಬೈನಿಂದ ಆಗಮಿಸಿದ್ದಾರೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದಾರೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿ ಈಗ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ಅವರ ಫ್ಯಾಮಿಲಿಯವರು ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ನಿನ್ನೆ ಐಟಿ ದಾಳಿಗೆ ಹೆದರಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ವಿಚಾರ ಎಲ್ಲರಲ್ಲೂ ಕೂಡ ಶಾಕಿಂಗ್. ಯಾಕಂತ ಹೇಳಿದ್ರೆ ಅಗರ್ಭ ಶ್ರೀಮಂತ ಸಿಜೆ ರಾಯ್ ಕೇವಲ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರ ಅನ್ನುವಂಥದ್ದು ವಿಚಾರ ಅನುಮಾನಕ್ಕೆ ಕಾರಣವಾಗಿತ್ತು. ಎಲ್ಲ ಆಯಾಮಗಳಲ್ಲೂ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಜೆ ರಾಯ್ ಅವರು ನಿನ್ನೆ ನಿಧನದ ವಾರ್ತೆ ತಿಳಿದು ದುಬೈನಿಂದ ಅವರ ಇಡೀ ಪರಿವಾರವೇ ಆಗಮಿಸಿದೆ. ಈಗ ಅವರ ಪಾರ್ಥಿವ ಶರೀರವನ್ನ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ರೆ ಕುಟುಂಬದವರು ಶವಾಗಾರಕ್ಕೆ ತೆರಳಿ ಅಂತಿಮ ದರ್ಶನವನ್ನ ಮಾಡಿ ಈಗ ಅಲ್ಲಿಂದ ತೆರಳಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಸಿಜೆ ರಾಯ್ ಅವರು ಹೀಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂಥ ಯಾವುದೇ ಅನುಮಾನ ಯಾರಿಗೂ ಇರಲಿಲ್ಲ. ಈಗ ಆತ್ಮಹತ್ಯೆಗೆ ಶರಣಾಗ್ತಾರೆ ಅನ್ನುವಂಥ ಸಣ್ಣ ಸೂಕ್ಷ್ಮತೆಯೂ ಕೂಡ ಯಾರಿಗಿರಲಿಲ್ಲ. ಇದು ಬಹುಶಃ ಅವರ ಮಗಳು ಅಂತ ಅನ್ಸುತ್ತೆ. ಬೌರಿಂಗ್ ಆಸ್ಪತ್ರೆಯಿಂದ ತೆರಳುತ್ತಾ ಇರುವಂತ ದೃಶ್ಯ. ಪಾರ್ಥಿವ ಶರೀರ ಬೌರಿಂಗ್ ಆಸ್ಪತ್ರೆಯಲ್ಲಿದೆ, ಶವಾಗಾರದಿಂದ ಸಿಜೆ ರಾಯ್ ಅವರ ಕುಟುಂಬಸ್ಥರು ತೆರಳಿದ್ದಾರೆ. ಸಂಧ್ಯೆಯ ಮೃತದೇಹ ನೋಡಿ ಕಣ್ಣೀರಿಡುತ್ತಲೇ ಪುತ್ರಿ ರಿಯಾ ರಾಯ್ ತೆರಳಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ. ಬೌರಿಂಗ್ ಆಸ್ಪತ್ರೆಗೆ ಈಗ ಅವರ ಕುಟುಂಬದವರೆಲ್ಲ ದುಬೈಯಲ್ಲಿ ನೆಲೆಸಿದ್ದವರು, ಅವರ ಕುಟುಂಬದವರು ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿರುವ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿದ್ದಾರೆ. ಅವರ ಮಗಳು, ಅವರ ಮಗ, ಅವರ ಧರ್ಮಪತ್ನಿ ಎಲ್ಲರೂ ಕೂಡ ಬಂದು ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ. ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿ ತೆರಳಿದ್ದಾರೆ. ಕುಟುಂಬದವರು ಬಹಳ ನೋವಿನಲ್ಲಿದ್ದಾರೆ. ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಕಣ್ಣೀರಿಡುತ್ತಲೇ ಬೌರಿಂಗ್ ಆಸ್ಪತ್ರೆಯಿಂದ ಹೊರಗಡೆ ಬಂದರು. ಐಟಿ ದಾಳಿಗೆ ಬೆದರಿ ಶೂಟ್ ಮಾಡ್ಕೊಂಡ್ರ, ತಾನೇ ತನ್ನ ಎದೆಗೆ ಶೂಟ್ ಮಾಡಿಕೊಂಡಿದ್ರ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಐಟಿ ದಾಳಿಗೆ ಬೆದರಿ ತನ್ನ ಎದೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಸಿಜೆ ರಾಯ್ ಅನ್ನುವ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ. ಸಿಜೆ ರಾಯ್ ಅವರು ಅಗರ್ಭ ಶ್ರೀಮಂತರಾಗಿದ್ರು. ಐಟಿ ದಾಳಿ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರ, ಇಂಥದ್ದೆಲ್ಲವೂ ಕೂಡ ಅನುಮಾನಗಳಿದ್ದಾವೆ. ಅವರ ಕುಟುಂಬದವರು ಈಗ ಸಿಜೆ ರಾಯ್ ಅವರ ಅಂತಿಮ ನಿಧನದ ವಿಚಾರ ಕೇಳಿ ದುಬೈನಿಂದ ಆಗಮಿಸಿದ್ದಾರೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದಾರೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿ ಈಗ
ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ಅವರ ಫ್ಯಾಮಿಲಿಯವರು ತೆರಳಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ನಿನ್ನೆ ಐಟಿ ದಾಳಿಗೆ ಹೆದರಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ವಿಚಾರ ಎಲ್ಲರಲ್ಲೂ ಕೂಡ ಶಾಕಿಂಗ್. ಯಾಕಂತ ಹೇಳಿದ್ರೆ ಅಗರ್ಭ ಶ್ರೀಮಂತ ಸಿಜೆ ರಾಯ್ ಕೇವಲ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರಾ ಅನ್ನುವಂಥದ್ದು ವಿಚಾರ ಅನುಮಾನಕ್ಕೆ ಕಾರಣವಾಗಿತ್ತು. ಎಲ್ಲ ಆಯಾಮಗಳಲ್ಲೂ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಜೆ ರಾಯ್ ಅವರು ನಿನ್ನೆ ನಿಧನದ ವಾರ್ತೆ ತಿಳಿದು ದುಬೈನಿಂದ ಅವರ ಇಡೀ ಪರಿವಾರವೇ ಆಗಮಿಸಿದೆ. ಈಗ ಅವರ ಪಾರ್ಥಿವ ಶರೀರವನ್ನ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ರೆ ಕುಟುಂಬದವರು ಶವಾಗಾರಕ್ಕೆ ತೆರಳಿ ಅಂತಿಮ ದರ್ಶನವನ್ನ ಮಾಡಿ ಈಗ ಅಲ್ಲಿಂದ ತೆರಳಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಸಿಜೆ ರಾಯ್ ಅವರು ಹೀಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನುವಂತ ಯಾವುದೇ ಅನುಮಾನ ಯಾರಿಗೂ ಇರಲಿಲ್ಲ. ಈಗ ಆತ್ಮಹತ್ಯೆಗೆ ಶರಣಾಗ್ತಾರೆ ಅನ್ನುವಂತ ಸಣ್ಣ ಸೂಕ್ಷ್ಮತೆಯೂ ಕೂಡ ಯಾರಿಗಿರಲಿಲ್ಲ. ಇದು ಬಹುಶಃ ಅವರ ಮಗಳು ಅಂತ ಅನ್ಸುತ್ತೆ. ಬೌರಿಂಗ್ ಆಸ್ಪತ್ರೆಯಿಂದ ತೆರಳುತ್ತಾ ಇರುವಂತ ದೃಶ್ಯ. ಪಾರ್ಥಿವ ಶರೀರ ಬೌರಿಂಗ್ ಆಸ್ಪತ್ರೆಯಲ್ಲಿದೆ, ಶವಾಗಾರದಿಂದ ಸಿಜೆ ರಾಯ್ ಅವರ ಕುಟುಂಬಸ್ಥರು ತೆರಳಿದ್ದಾರೆ. ತಂದೆಯ ಮೃತದೇಹ ನೋಡಿ ಕಣ್ಣೀರಿಡುತ್ತಲೇ ಪುತ್ರಿ ರಿಯಾ ರಾಯ್ ತೆರಳಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ. ಬೌರಿಂಗ್ ಆಸ್ಪತ್ರೆಗೆ ಈಗ ಅವರ ಕುಟುಂಬದವರೆಲ್ಲ ದುಬೈಯಲ್ಲಿ ನೆಲೆಸಿದ್ದವರು, ಅವರ ಕುಟುಂಬದವರು ಬಂದು ಬೌರಿಂಗ್ ಆಸ್ಪತ್ರೆಯಲ್ಲಿರುವ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿದ್ದಾರೆ. ಅವರ ಮಗಳು, ಅವರ ಮಗ, ಅವರ ಧರ್ಮಪತ್ನಿ ಎಲ್ಲರೂ ಕೂಡ ಬಂದು ಬೌರಿಂಗ್ ಆಸ್ಪತ್ರೆಯ ಶವಾಗಾರದಿಂದ ತೆರಳಿದ್ದಾರೆ. ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿ ತೆರಳಿದ್ದಾರೆ. ಕುಟುಂಬದವರು ಬಹಳ ನೋವಿನಲ್ಲಿದ್ದಾರೆ. ಸಿಜೆ ರಾಯ್ ಅವರ ಪುತ್ರಿ ರಿಯಾ ರಾಯ್ ಕಣ್ಣೀರಿಡುತ್ತಲೇ ಬೌರಿಂಗ್ ಆಸ್ಪತ್ರೆಯಿಂದ ಹೊರಗಡೆ ಬಂದರು. ಐಟಿ ದಾಳಿಗೆ ಬೆದರಿ ಶೂಟ್ ಮಾಡ್ಕೊಂಡ್ರ, ತಾನೇ ತನ್ನ ಎದೆಗೆ ಶೂಟ್ ಮಾಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಐಟಿ ದಾಳಿಗೆ ಬೆದರಿ ತನ್ನ ಎದೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಸಿಜೆ ರಾಯ್ ಅನ್ನುವ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ಸಿಜೆ ರಾಯ್ ಅವರು ಅಗರ್ಭ ಶ್ರೀಮಂತರಾಗಿದ್ರು. ಐಟಿ ದಾಳಿ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರ, ಇಂಥದ್ದೆಲ್ಲವೂ ಕೂಡ ಅನುಮಾನಗಳಿದ್ದಾವೆ. ಅವರ ಕುಟುಂಬದವರು ಈಗ ಸಿಜೆ ರಾಯ್ ಅವರ ಅಂತಿಮ ನಿಧನದ ವಿಚಾರ ಕೇಳಿ ದುಬೈನಿಂದ ಆಗಮಿಸಿದ್ದಾರೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿದ್ದಾರೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡಿ